ನಮಸ್ಕಾರ ಸ್ನೇಹಿತರೆ, SATSನ ಒಂದು LBA ಲಾಗಿನ್ನಲ್ಲಿ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಮಾಡ್ಯೂಲನ್ನು ಆ್ಯಡ್ ಮಾಡಿದ್ದಾರೆ. ಅಂದರೆ ಸೇತುಬಂಧಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಏನು ಮಾಡ್ತಾ ಇದ್ದೇವೆ, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದಿರತಕ್ಕಂಥ ಶ್ರೇಣಿಗಳನ್ನು ಶಾಲಾ ಶೈಕ್ಷಣಿಕ ಯೋಜನೆಯ ನಮೂನೆಗಳಾದಂತಹ 4A, 4B, 5A, 5Bನಲ್ಲಿ ಎಂಟ್ರಿ ಕೂಡ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಂದುವರೆದು ಸ್ಯಾಟ್ಸ್ನಲ್ಲಿನೇ ಬ್ರಿಡ್ಜ್ ಕೋರ್ಸ್ ಮಾಡ್ಯೂಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿನೇ ವಿದ್ಯಾರ್ಥಿಗಳ ಈ ಒಂದು ಶ್ರೇಣಿಗಳನ್ನು 4A, 4B, 5A, 5Bನಲ್ಲಿ ಏನೊಂದು ಎಂಟ್ರಿ ಮಾಡ್ತಾ ಇದ್ದೇವೋ ಸೇಮ್ ನಾವು ಡೈರೆಕ್ಟಾಗಿ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ನಲ್ಲಿ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಲು ತಿಳಿಸಿರುತ್ತಾರೆ. ಸೊ ಇದಕ್ಕೆ ನಾವು ಈ ಬ್ರಿಡ್ಜ್ ಕೋರ್ಸ್ ಮಾಡ್ಯೂಲ್ಗೆ ಲಾಗಿನ್ ಆಗಬೇಕಾದ್ರೆ ಸೇಮ್ ಕಳೆದ ಬಾರಿ ನಾವು LBAಗೆ ಏನು ಲಾಗಿನ್ ಆಗ್ತಾ ಇದ್ದೀವೋ ಆ LBA ಲಾಗಿನ್ ಪೇಜ್ನಲ್ಲಿನೇ ಲಾಗಿನ್ ಆಗಿ LBA ಲಾಗಿನ್ನಲ್ಲಿನೇ ಬ್ರಿಡ್ಜ್ ಕೋರ್ಸ್ ಮಾಡ್ಯೂಲನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಒಂದು ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಮತ್ತು ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಶಿಕ್ಷಕರು ಏನೊಂದು ತರಗತಿವಾರು, ವಿಷಯವಾರು ವಿದ್ಯಾರ್ಥಿಗಳ ಬ್ರಿಡ್ಜ್ ಕೋರ್ಸ್ ಶ್ರೇಣಿಗಳನ್ನು ಏನು ಎಂಟ್ರಿ ಮಾಡಿರುತ್ತಾರೆಯೋ ಅದರ ರಿಪೋರ್ಟ್ ಕೂಡ ಜನ್ರೇಟ್ ಮಾಡಿಕೊಂಡು ನೋಡ್ಕೋಬೋದಾಗಿರುತ್ತದೆ. ಮತ್ತು ಇದೇ ರಿಪೋರ್ಟನ್ನು ಅವರು ಸ್ಯಾಪ್ನ 4A, 4B, 5A, 5B ನಮೂನೆಗಳಾಗಿ ರೆಕಾರ್ಡ್ ಕೂಡ ಮೇಂಟೈನ್ ಮಾಡ್ಬೋದಾಗಿರುತ್ತದೆ, ದಾಖಲಾಗಿ ಇಟ್ಕೊಳ್ಬೋದಾಗಿರುತ್ತದೆ. ಮತ್ತು ಈ ಸೇತುಬಂಧ ಉಪಕ್ರಮದ ನಂತರವೂ ಕೂಡ B ಶ್ರೇಣಿ ಪಡೆದ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡಲು ಕ್ರಮವಹಿಸಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಅಂತ್ಯದಲ್ಲಿ ಅಂಥ ಮಕ್ಕಳಿಗೆ ಮೌಲ್ಯಾಂಕನವನ್ನು ಮಾಡಿ ಆ ಒಂದು ಮೌಲ್ಯಾಂಕನದ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಸೇತುಬಂಧದ ಒಂದು ಮಾಡ್ಯೂಲ್ನಲ್ಲಿ ಎಂಟ್ರಿ ಮಾಡುವುದಕ್ಕೆ ಸಂಬಂಧಿಸಿದಂತೆ DSERT 25 ಜೂನ್ 2026 ಈ ದಿನಾಂಕದೊಳಗಾಗಿ ಸೇತುಬಂಧ ಉಪಕ್ರಮದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದಂಥ ಶ್ರೇಣಿಗಳನ್ನು ಸ್ಯಾಟ್ಸ್ ಬ್ರಿಡ್ಜ್ ಕೋರ್ಸ್ ಮಾಡ್ಯೂಲ್ನಲ್ಲಿ ಎಂಟ್ರಿ ಮಾಡಲು ಆದೇಶಿಸಿರುತ್ತಾರೆ. ಸೊ ಈ ವಿಡಿಯೋದಲ್ಲಿ ಸ್ಯಾಟ್ಸ್ LBA ಲಾಗಿನ್ ಆಗಿ ಸ್ಟೂಡೆಂಟ್ಸ್ ಸೇತುಬಂಧದ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದಿರತಕ್ಕಂತಹ ಶ್ರೇಣಿಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕಾಗಿ ಶಿಕ್ಷಕರು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಅಪ್ಲಿಕೇಶನ್ ಓಪನ್ ಮಾಡಿ ಸರ್ಚ್ನಲ್ಲಿ STS LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸೈನ್ ಇನ್ ಅಂತ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ನಾನು ನಿಮಗೆ LBA ಲಾಗಿನ್ ಆಗ್ತಕ್ಕಂಥ ಒಂದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸ್ಯಾಟ್ಸ್ LBA ಲಾಗಿನ್ ಬರ್ತದೆ. ಲಾಗಿನ್ ಆ್ಯಸ್ ಇಲ್ನಲ್ಲಿ ನೀವು ಟೀಚರ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಪ್ರಥಮ KG-ID ಸಂಖ್ಯೆಯನ್ನು ಕೊಡಿ. ಸೆಂಡ್ OTP ಕ್ಲಿಕ್ ಮಾಡಿ. ಸೆಂಡಿಂಗ್ OTP ಅಂತ ಬರುತ್ತೆ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರೋ OTP ಕೊಡಿ. ವೆರಿಫೈ OTP ಕ್ಲಿಕ್ ಮಾಡಿ. ಲಾಗಿನ್ ಆಗ್ತೀರಿ. ಹೋಮ್ ಪೇಜ್ನ ಎಡಗಡೆ ಟಾಪಲ್ಲಿ ಏನು ಮೆನು ಗೆರೆಗಳಿವೆ ಅದರ ಮೇಲೆ ಕ್ಲಿಕ್ ಮಾಡಿ. ಮೆನುಗಳ ಪಟ್ಟಿ ಬರುತ್ತೆ. ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ಯೂಲ್ನ ಒಂದು ಮೆನು ಇದೆ, ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಮೀಡಿಯಮ್ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಬಂದಿದೆ. ಸೆಲೆಕ್ಟ್ ಕ್ಲಾಸ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ. ನೀವು ಪೂರ್ವ ಪರೀಕ್ಷೆ ಯಾವ ದಿವಸ ತಗೊಂಡಿದ್ದೀರಿ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಬಂದು ಕೂರುತ್ತೆ. ಸರ್ಚ್ ರಿಸೆಟ್ ಬಟನ್ಗಳಿವೆ. ರೆಡ್ ಕಲರ್ ಸರ್ಚ್ ಬಟನ್ ಕ್ಲಿಕ್ ಮಾಡಿ. ಗ್ರೀನ್ ಕಲರ್ನಲ್ಲಿ ಪ್ರೀ ಟೆಸ್ಟ್ 4A ನಮೂನೆ ಓಪನ್ ಆಯಿತು. ಇದರಲ್ಲಿ ಕ್ಲಾಸ್, ಸಬ್ಜೆಕ್ಟ್, ಡೇಟ್ ಅಂತ ನೀವು ಸೆಲೆಕ್ಟ್ ಏನು ಮಾಡ್ಕೊಂಡಿರ್ತೀರಿ ಅದೆಲ್ಲ ಶೋ ಆಗ್ತಿರುತ್ತೆ. ಸ್ಟೂಡೆಂಟ್ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಎಂಟ್ರೀಸ್ 500 ತಗೊಳ್ಳಿ. ಎಲ್ಲ ಸ್ಟೂಡೆಂಟ್ಸ್ ಲಿಸ್ಟ್ ಒಂದೇ ಸಲಕ್ಕೆ ಬರುತ್ತೆ. ಟೇಬಲ್ ಇದೆ, ಸ್ಟೂಡೆಂಟ್ ಲಿಸ್ಟ್ ಇದೆ. ಇದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹೆಸರಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವರ ಮುಂದೆ ಇಂಡಿವಿಜುವಲ್ ಆಗಿ ಅವರ ರೋನಲ್ಲಿ LO1 ಇಂದ LO10 ಅಂತ ಇದೆ. LO ಲರ್ನಿಂಗ್ ಔಟ್ಕಮ್ಸ್ ಅಂತ. ಸೊ ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ನಾವು ಸೇತುಬಂಧದಲ್ಲಿ ಪ್ರತಿಯೊಂದು ವಿಷಯದಲ್ಲಿ 10 ಕಲಿಕಾ ಫಲಗಳಿಗೆ ಅನುಗುಣವಾಗಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಮಾಡಿರುತ್ತೇವೆ. ಮತ್ತು ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಏನೋ ಒಂದು ಪೂರ್ವ ಪರೀಕ್ಷೆ ಮಾಡಿರುತ್ತೇವೆಯೋ ಪ್ರೀ ಟೆಸ್ಟ್
ಆ ಒಂದು ಪ್ರೀ ಟೆಸ್ಟ್ನಲ್ಲಿ ಸ್ಟೂಡೆಂಟ್ಸ್ ಏನೊಂದು ಗ್ರೇಡ್ ಪಡೆದಿದ್ದಾರೆಯೋ ಆ ಒಂದು ಗ್ರೇಡನ್ನು ನಾವು 4A ನಮೂನೆಯಲ್ಲಿ ಸ್ಯಾಪ್ನಲ್ಲಿ ಫಿಲ್ ಮಾಡ್ತಿರ್ತೇವೆ. ಅದಕ್ಕೋಸ್ಕರ ಇಲ್ಲಿ ಪ್ರೀ ಟೆಸ್ಟ್ 4A ಅಂತ ಇದಕ್ಕೆ ಇಲ್ಲಿ ಟೈಟಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ವಿವಾಲ್ ಎಲ್ಒಸ್ ಅಂತಕ್ಕಂಥ ಒಂದು ಬಟನ್ ಇದೆ, ಕಣ್ಣಿನ ಚಿತ್ರ ಇದೆ, ಕ್ಲಿಕ್ ಮಾಡಿ. ಈಗ ಎಲ್ಒಸ್ ಅಂದರೆ 10 ಏನೊಂದು ಕಲಿಕಾ ಫಲಗಳಿವೆ ನಿಗದಿ ಮಾಡಿದ್ದಾರೆ ತರಗತಿಗೆ. ಆ ಒಂದು ತರಗತಿಗೆ ನಿಗದಿ ಮಾಡಿರ್ತಕ್ಕಂತಹ ಎಲ್ಒಸ್ ಕಲಿಕಾ ಫಲಗಳು ನಿಮಗೆ ಈ ರೀತಿ ಪಾಪ್ ಪೇಜಲ್ಲಿ ಬರ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನಿಲ್ಲಿ ಉದಾಹರಣೆಗಾಗಿ ಆಶೀಶ್ ಅಂತಕ್ಕಂಥ ವಿದ್ಯಾರ್ಥಿ 5ನೇ ತರಗತಿ ವಿದ್ಯಾರ್ಥಿ ಈತ. ಈ 5ನೇ ತರಗತಿ ಆಶೀಶ್ ವಿದ್ಯಾರ್ಥಿಯ ಒಂದು ಕನ್ನಡ ಭಾಷೆಯಲ್ಲಿ ಏನೊಂದು ಸೇತುಬಂಧ ಪೂರ್ವ ಪರೀಕ್ಷೆ ನಾನು ಮಾಡಿದ್ದೇನೆ. ಪೂರ್ವ ಪರೀಕ್ಷೆಯಲ್ಲಿ ಆಶೀಶ್ ಏನೊಂದು 10 ಕಲಿಕಾ ಫಲಗಳಿವೆ. ಈ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಈ ಆಶೀಶ್ ಪಡೆದಂತಹ ಶ್ರೇಣಿಗಳನ್ನು ನಾನಿಲ್ಲಿ ಫಿಲ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಆಶೀಶ್ನ ಒಂದು ಕನ್ನಡ ಭಾಷೆ ಅಥವಾ ವಿಷಯದ ಮೊದಲನೇ ಒಂದು ಎಲ್ಲೋ ಕಲುವಿನ ಫಲಕ್ಕೆ ಈತ ಆಶೀಶ್ ಎ ಒಂದು ಶ್ರೇಣಿಯನ್ನು ಪಡೆದಿದ್ದಾನೆ. ಎ ಅಂತ ಕೊಡ್ತೇನೆ, ಗ್ರೀನ್ ಕಲರ್ನಲ್ಲಿ ಬಂತು. 2ನೇ ಕಲುವಿನ ಫಲಕ್ಕೆ ಬಿ ಶ್ರೇಣಿ ತಗೊಂಡಿದ್ದಾನೆ, ಬಿ ಕೊಡ್ತೇನೆ, ರೆಡ್ ಕಲರ್ನಲ್ಲಿ ಬಂತು. ಇದೇ ರೀತಿ ಈ ಆಶೀಶ್ 3ನೇ ಕಲುವಿನ ಫಲದಿಂದ 10ನೇ ಕಲುವಿನ ಫಲವರೆಗೆ ಎಲ್ಲೋವರೆಗೆ ಯಾವ್ಯಾವ ಶ್ರೇಣಿಯನ್ನು ತಗೊಂಡಿದ್ದಾನೆ ಅದನ್ನು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಎಂಟರ್ ಮಾಡ್ತೇನೆ ಮತ್ತು ಉಳಿದ ವಿದ್ಯಾರ್ಥಿಗಳಿಗೂ ಶ್ರೇಣಿಗಳನ್ನು ಫಿಲ್ ಮಾಡ್ತೇನೆ. ಕೊನೆಗೆ ಇಲ್ಲಿ ಸೇವ್ ಮತ್ತು ಫೈನಲ್ ಸೇವ್ ಅಂತ 2 ಬಟನ್ಗಳಿರ್ತದೆ. ಸೇವ್ ಮಾತ್ರ ಕ್ಲಿಕ್ ಮಾಡಿ, ಫೈನಲ್ ಸೇವ್ ಈಗಲೇ ಮಾಡಬೇಡಿ. ಕನ್ಫರ್ಮ್ ಕೇಳುತ್ತೆ. ಮತ್ತೊಂದು ಸಲ ಇಲ್ಲಿ ಪರ್ಪಲ್ ಕಲರ್ ಸೇವ್ ಬಟನ್ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು ಸೇವ್ಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ನಿಮಗೆ ಇನ್ನೂ ಎಡಿಟ್ ಮಾಡಬಹುದು ಅಥವಾ ಎಂಟ್ರಿ ಮಾಡಬಹುದು ಅಂತ ತೋರಿಸುತ್ತೆ. ಬಟ್ ನೀವು ಫೈನಲ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ, ಫ್ರೀಸ್ ಆಗಿ ಬಿಡುತ್ತೆ. ಸೊ ನೋಡಿ, ಇದು ಪ್ರೀ ಟೆಸ್ಟ್ 4A ಎಂಟ್ರಿ ಮಾಡೋದಾಯಿತು. ಇಲ್ಲಿ ಕೆಳಗಡೆ ಪೋಸ್ಟ್ ಟೆಸ್ಟ್ 5A ವ್ಯೂ ಓನ್ಲಿ ಅಂತ ಇದೆ. ಅಂದರೆ ಸಾಫಲ್ಯ ಪರೀಕ್ಷೆ 5 ಸಾಫಲ್ಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಂದು ಶ್ರೇಣಿಗಳನ್ನು ನಾವು 5A ನಮೂನೆಯಲ್ಲಿ ಸ್ಯಾಪ್ನಲ್ಲಿ ಫಿಲ್ ಮಾಡ್ತೇವೆ. ಸೊ ಇದರಲ್ಲಿ ಫಿಲ್ ಮಾಡಲಿಕ್ಕೆ ನಾವು ಸ್ಯಾಟ್ಸ್ ಫಿಸಿಕೋರ್ಸ್ನಲ್ಲಿ ಫಿಲ್ ಮಾಡಲಿಕ್ಕೆ ಪೋಸ್ಟ್ ಟೆಸ್ಟ್ 5A ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಇದು ಈಗ ವ್ಯೂ ಓನ್ಲಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಔಟ್ಸೈಡ್ ಆಕ್ಟಿವ್ ವಿಂಡೋ ವ್ಯೂ ಓನ್ಲಿ ಅಂತ ಇದೆ. ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ, ನೀವು ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ನಲ್ಲಿರೋ ಸ್ಟೂಡೆಂಟ್ ಲಿಸ್ಟು. ಬಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಲ್ಲೋ ಕೆಳಗಡೆ ಏನಿದೆ ಇಲ್ಲಿ ಬಾಕ್ಸ್ಗಳನ್ನು ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ವ್ಯೂ ಓನ್ಲಿ ಅಂತ ಬಟನ್ಗಳಿವೆ. ಸೊ ಇವು ಯಾಕೆಪ್ಪ ಅಂದರೆ ಸೇತುಬಂಧ ಪರೀಕ್ಷೆ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆ ನಂತರವೂ ಕೂಡ ಏನೊಂದು ವಿದ್ಯಾರ್ಥಿಗಳು ಬಿ ಶ್ರೇಣಿ ತಗೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಅಪೇಕ್ಷಿತ ಕಲಿಕಾ ಫಲವನ್ನು ಉಂಟು ಮಾಡಿ ನಂತರ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಹಂತದಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ಮಾಡಿ ಆ ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಶ್ರೇಣಿಗಳನ್ನು ನಾವು ಸ್ಯಾಟ್ಸ್ನಲ್ಲಿ ಸೇತುಬಂಧ ಬ್ರಿಡ್ಜ್ ಕೋರ್ಸ್ ಮಾಡ್ಯೂಲ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ನೆಕ್ಸ್ಟ್ ಆಯಾ ಒಂದು ತಿಂಗಳು ಬಂದಾಗ ಅವುಗಳನ್ನು ಕೂಡ ಎನೇಬಲ್ ಮಾಡ್ತಾರೆ. ಆಗ ನಾವು ಅದಕ್ಕೆ ಸಂಬಂಧಿಸಿದಂಥ ಒಂದು ಶ್ರೇಣಿಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸದ್ಯಕ್ಕೆ ವ್ಯೂ ಓನ್ಲಿ ಅಂತ ಇರ್ತದೆ. ಸೊ ಈಗ ನಾವು 4A ಈ ಒಂದು ನಮೂನೆಯಲ್ಲಿ ವಿದ್ಯಾರ್ಥಿಗಳ ಪೂರ್ವ ಪರೀಕ್ಷೆಯ ಒಂದು ಶ್ರೇಣಿಗಳನ್ನು ಎಂಟ್ರಿ ಮಾಡೋದ್ರ ಬಗ್ಗೆ ನೋಡಿದೆವು. ಸೊ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ತಮ್ಮ ಒಂದು ತರಗತಿ ಮತ್ತು ವಿಷಯಗಳಿಗೆ ಅನುಗುಣವಾಗಿ ಬ್ರಿಡ್ಜ್ ಕೋರ್ಸ್ನ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಒಂದು ಶ್ರೇಣಿಗಳನ್ನು ಎಂಟ್ರಿ ಮಾಡಬೇಕು. ಎಲ್ಲ ಶಿಕ್ಷಕರು ಎಂಟ್ರಿ ಮಾಡಿರ್ತಕ್ಕಂಥದ್ದನ್ನು ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿ ರಿಪೋರ್ಟ್ ಚೆಕ್ ಮಾಡ್ಬೋದು. ಸೊ ಅದೇ ಈಗ ನೋಡೋಣ. ಮೊದಲಿಗೆ ಈ ಒಂದು LBL ಲಾಗಿನ ಟೀಚರ್ ಮಾಡ್ಯೂಲ್ನಿಂದ ಲಾಗೌಟ್ ಆಗ್ತೇನೆ. ಅದಕ್ಕಾಗಿ ಇಲ್ಲಿ ಒಂದು ಮೇಲ್ಗಡೆ ಏನೊಂದು ಮನುಷ್ಯನ ಚಿತ್ರ ಇದೆ, ಅದರ ಮುಂದೆ ಡೌನ್ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಲಾಗೌಟ್ ಬಟನ್ ಬಂತು, ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಟೀಚರ್ ಒಂದು LBL ಲಾಗಿನಿಂದ ಲಾಗೌಟ್ ಆದೆ, ಮತ್ತೆ ಲಾಗಿನ್ ಪೇಜ್ ಬಂತು. ಲಾಗಿನ್ ಆ್ಯಸ್ನಲ್ಲಿ ಈ ಸಲ ನಾನು HM ಲಾಗಿನ್ನಲ್ಲಿ ಲಾಗಿನ್ ಆಗುವುದಕ್ಕಾಗಿ ಸ್ಯಾಟ್ಸ್ ಯೂಸರ್ ಹಿಂದೆ ಇರುವ ರೇಡಿಯೋ ಬಟನ್ ಕ್ಲಿಕ್ ಮಾಡ್ತೇನೆ. ಎಂಟೈರ್ ಯೂಸರ್ ನೇಮ್ನಲ್ಲಿ ಸ್ಯಾಟ್ಸ್ನ ಯೂಸರ್ ನೇಮನ್ನು ಕೊಡ್ತೇನೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೇನೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರೋ OTPಯನ್ನು ಕೊಡ್ತೇನೆ. ವೆರಿಫೈ OTP ಕ್ಲಿಕ್ ಮಾಡ್ತೇನೆ. ಒಂದು ಹೋಮ್ ಪೇಜಲ್ಲಿ ಎಡಗಡೆ ಟಾಪಲ್ಲಿ ಏನೊಂದು ಗೆರೆಗಳಿವೆ, ಮೆನು ಗೆರೆಗಳು, ಅದ್ರ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸ್ ಅಂತ ನಿಮಗೆ ಮೆನು ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಮೀಡಿಯಂ ಬೈ ಡಿಫಾಲ್ಟ್ ಆಗಿ ಬಂದಿದೆ. ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೇನಾಗುತ್ತೆ, ಈ ಒಂದು ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ನಲ್ಲಿ ನಿಮ್ಮ ಒಂದು ಶಾಲೆಯ ಶಿಕ್ಷಕರು ಈ ವಿದ್ಯಾರ್ಥಿಗಳ ಬ್ರಿಡ್ಜ್ ಕೋರ್ಸ್ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ್ಯಾವ ಒಂದು ಶ್ರೇಣಿಗಳನ್ನು ನಮೂದಿಸಿದ್ದಾರೆ ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗ್ತಿರತ್ತೆ. ಮತ್ತು ನೀವು ಇಲ್ಲಿ ಎಂಟ್ರೀಸ್ನಲ್ಲಿ 500 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೆರಡು ಬಟನ್ಗಳಿವೆ, ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ನಲ್ಲಿ. ಅವುಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ PDF ಮತ್ತು ಎಕ್ಸೆಲ್ ರೂಪದಲ್ಲಿ ರಿಪೋರ್ಟು ಡೌನ್ಲೋಡ್ ಆಗುತ್ತೆ. ವ್ಯೂ ಎಲ್ಒಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲಗಳು ಏನಿದೆ ಅದೆಲ್ಲ ನಿಮಗೆ ಪಾಪಲ್ಲಿ ಶೋ ಆಗುತ್ತೆ. ಕ್ಲೋಸ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.